ಹಲೋ ಅಂತ ಶಾರುಖ್ ನೀವು ನೋಡ್ತಾರೆ ಗೆಲಿ ಫುಡ್. ಸೊ ಎಲ್ಲರೂ ಹೇಗಿದ್ದಾರೆ, ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂತೀನಿ. ಆ್ಯಂಡ್ ಇವತ್ತು ನಾವು ಬಂದಿರೋ ಜಾಗ ಬಂದು ಒಂದು ಒಳ್ಳೆ ಅಥೆಂಟಿಕ್ ಈ ಒಂದು ಕರಾವಳಿ ಸ್ಟೈಲ್ ಮೀನೂಟನ ತಿನ್ಕೊಂಡು ಹೋಗೋಣ ಅಂತ ಒಂದು ಜಾಗಕ್ಕೆ ಬಂದಿದ್ದೀವಿ. ಸೊ ಬಂದಿರೋ ಜಾಗ ಬಂದು ಕರಾವಳಿ ಫೈನ್ ಡೈನ್ ಅಂತ ನೋಡ್ತೀರಾ ಅಲ್ಲಿ. ಸೊ ಇದ್ದಿರೋದು ಎಕ್ಸಾಕ್ಟ್ ಲೊಕೇಶನ್ ಬಂದು ಕೋರಮಂಗಲ ನಿಯರ್ ಟು ಕ್ರೈಸ್ಟ್ ಕಾಲೇಜು. ಸೊ ಡಿಸ್ಕ್ರಿಪ್ಷನ್ ಅಡ್ರೆಸ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಇಲ್ಲಿ ಬಂದು ಸ್ಪೆಷಲಿ ಆ ಒಂದು ಫಿಶ್ ಮೀಲ್ಸ್, ಆಮೇಲೆ ಈ ನೀರ್ ದೋಸೆ ಅಂಡ್ ಹಲವಾರು ಫಿಶ್ ಸ್ಟಾರ್ಟರ್ಸ್ ಇವೆಲ್ಲ ಇಲ್ಲಿ ಸಿಗುತ್ತೆ. ಅವೆಲ್ಲ ಟ್ರೈ ಮಾಡೋಣ ಅಂತೆ. ಬಟ್ ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಡಿ, ಹಂಗೆ ಪಕ್ಕದಲ್ಲಿರೋ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಹೊಟ್ಟೆ ಭಾರಿ ಹಸಿತಿದೆ, ಬನ್ನಿ. ತುಳುನಾಡಿನ ಒಂದು ಕರಾವಳಿದ ಫುಡ್ ಫಸ್ಟ್ ಟೈಮ್ ಟ್ರೈ ಮಾಡ್ತಂದಿಲ್ಲ ಎಂಕಲ್. ಸೊ ಎಂಕಲ್ ತೆತ್ತಿ ಬೊಕ್ಕ ಕ್ರಾಬ್ ಬೊಕ್ಕ ಫಿಶ್ ಅಂಜಲ್ ఒక ಪಾಂಪ್ಲೆಟ್ ಟ್ರೈ ಮಾಡ್ದ ಎಡ್ಡೆ ಉಂಡು ತುಳುನಾಡಿನಾಗಲು ಮುಂತಾದ ಊಟಗಳು ಪೂರ ಟ್ರೈ ಮಾಡ್ತಲೇ ಎಡ್ಡೆ ಉಂಡು. ಫುಡ್ ತುಂಬಾ ಚೆನ್ನಾಗಿತ್ತು. ಮೇನ್ ಆಗಿ ನಂಗೆ ಮಂಗಳೂರಲ್ಲಿ ಊಟ ಮಾಡಿದಂಗೆ ಆಯ್ತು. ಇದು ಕರಾವಳಿ ಅಂತ ಹೆಸರಿಗೆ ತಕ್ಕಂತೆ ಮೇನ್ ಆಗಿ ಬಂಗುಡೆ ಫ್ರೈ ನಿಜವಾಗಿ ತುಂಬಾ ಒಂಥರ ತುಂಬಾ ಟೇಸ್ಟಿಯಾಗಿ ಮತ್ತೆ ಕ್ರಂಚಿಯಾಗಿ ಇಟ್ ವಾಸ್ ವೆರಿ ಗುಡ್. ಅಂಡ್ ಬಾಯ್ಲ್ಡ್ ರೈಸ್ ಆಲ್ಸೋ. ಯೂಶಲಿ ಬ್ಯಾಂಗ್ಳೂರಲ್ಲಿ ಬಂದಾಗ ಬಾಯ್ಲ್ಡ್ ರೈಸ್ ಅಷ್ಟು ಬೆಂದಿರಲ್ಲ, ಬಟ್ ದಿಸ್ ಈಸ್ ಜಸ್ಟ್ ಲೈಕ್ ಮ್ಯಾಂಗ್ಳೂರ್ ಫುಡ್. ಐ ಆಮ್ ಫ್ರಮ್ KRಪುರಂ. ಐ ವಿಲ್ ರೆಕಮೆಂಡ್ ಫ್ರಮ್ KRಪುರಂ ಆಲ್ಸೋ ಟು ಕಮ್ ಹಿಯರ್. ಮೋಸ್ಟ್ಲಿ ನಂದೊಂದು 6th ಅಥವಾ 7th ವಿಸಿಟ್ ಇರಬೇಕು ಇಲ್ಲಿಗೆ. ಇಲ್ಲಿ ಚಿಕನ್ ಪ್ಲಾಟರ್ ತುಂಬಾ ಚೆನ್ನಾಗಿದೆ, ನಾನ್ ವೆಜ್ ಪ್ಲಾಟರ್ ಅಂಡ್ ವೆಜಿಟೇರಿಯನ್ ಪ್ಲಾಟರ್ಸ್ ತುಂಬಾ ಚೆನ್ನಾಗಿದೆ. ಕೋರಿ ರೋಟಿನೂ ತಿಂದಿದ್ದೀನಿ, ಅದು ಚೆನ್ನಾಗಿದೆ. ಇವತ್ತು ಕೊಟ್ಟಂತ ಫುಡ್ ಅದು ತುಂಬಾ ಚೆನ್ನಾಗಿದೆ. ಮ್ಯಾಂಗ್ಳೂರ್ ಸ್ಟೈಲ್ ಹೆಸರಿಗೆ ತಕ್ಕಂತೆ ಅಥೆಂಟಿಕ್ ಟೇಸ್ಟ್ ಇದೆ. ಹೈಲಿ ರೆಕಮೆಂಡೆಡ್. I personally don't like that sweetness in the food, but here this is somewhere around coastal region food. It is very nice, very tasty. So I'm a rice eater, so I always like this boiled rice. I'm a veg by the way, and I eat all the gravies, which is very nice. I highly recommend for foodies especially. So you come here to eat heavy. Restaurant usually gives that, but people do not forget, if you are a corporate employees, they give 15% off on your price. The boneless chicken biryani is really good. Do you recommend this place to everybody else? Yeah. Hi, my name's Pradeep, and I'm coming from Relanto. That's a company which I work for, and these are all my colleagues here. This is the 4th time I'm coming here for Karavali, and I'm fond of Mangalorean cuisine, and I like the food very much. Pretty all prawns. We had like mutton, chicken, kebab, and so many other things. And my favorite drink is kokum. And I haven't tried about that panaka. Probably these guys can tell about how is the panaka drink. And rest, I'm really feeling very good about coming to this restaurant back again. And one good thing is about like we are getting 15% of discount, so which is really good. If we can increase it more to 50, so even more people can, I can bring in. So thank you so much. ಓಕೆ ಸರ್, ಅಂಜಲ್ ತವಾ ಫ್ರೈ, ಇದು ಫ್ರಾನ್ಸ್ ಗೀ ರೋಸ್ಟ್. ಓಕೆ, ಪ್ರಾನ್ಸ್ ಗೀ ರೋಸ್ಟ್, ಇದು ಬಂಗಡೆ ಮಸಾಲ. ಬಾಂಗಡೆ ಮಸಾಲ ಇನ್ನು ಬ್ಯಾಲೆನ್ಸ್ ಇದೆ ಬರುತ್ತೆ. ಸೊ ಇಲ್ಲಿ ಸ್ಪೆಷಲೇ ಬಂದು ಇವರ ಈ ಒಂದು ಕರಾವಳಿ ಡಿಶಸ್. ಅದನ್ನ ಬಿಟ್ಟು ದೇ ಹ್ಯಾವ್ ಲೈಕ್ ನಾರ್ತ್ ಇಂಡಿಯನ್ ಡಿಶಸ್ ಇದೆ. ಬ್ರೆಡ್ಸ್ ಅಂದರೆ ಲೈಕ್ ಈ ನಾನ್, ಕುಲ್ಚಾ, ರೊಟ್ಟಿ ಅವೆಲ್ಲ ಸಿಗುತ್ತೆ. ಆ್ಯಂಡ್ ಮೇನ್ಲಿ ಹೈದ್ರಾಬಾದಿ ಬಿರಿಯಾನಿ. ಇಲ್ಲಿ ಆಲ್ಮೋಸ್ಟು ಇಲ್ಲಿ ಫೀಡ್ಬ್ಯಾಕ್ಸು ತೊಗೊಂಡೆ, ಜೊತೆಗೆ ಕ್ರೌಡ್ ನೋಡಿದಾಗ ಎಲ್ಲರ ಕಡೆ ಬಿರಿಯಾನಿ ಜಾಸ್ತಿ ಇತ್ತು.
ಹೈದ್ರಾಬಾದಿ ಬಿರಿಯಾನಿ. ಸೊ ಅವೆಲ್ಲ ತುಂಬ ಇಲ್ಲಿ ಫೇಮಸ್ಸು, ಅದನ್ನು ಟ್ರೈ ಮಾಡೋಣ. ಸೊ ಈ ಒಂದು ಸ್ಟಾರ್ಟರ್ಸ್ ಏನು ನೋಡ್ತಿದ್ದೀರಲ್ಲ, ಇದು ಇವರ ತುಂಬ ಒಂದು ಹೈಲೈಟೆಡ್ ಆಗಿರೋ ಒಂದು ಡಿಶಸ್. ನೆಕ್ಸ್ಟ್ ಬಂದು ಒಂದು ಫಿಶ್ ಥಾಲಿನೂ ಹೇಳಿದ್ದೀವಿ, ಅದು ಬರಲಿ. ಸೊ ಫಿಶ್ ಥಾಲಿ ಬಂದು ಇವ್ರ ಹತ್ರ ಒಂದು ರೀತಿ ಫಾಸ್ಟ್ ಮೂವಿಂಗ್ ಡಿಶ್ಶು. ಸೊ ಅದರಲ್ಲೇ ನಿಮಗೆ ಒಂದಷ್ಟು ಡಿಶಸ್ ಬಂದುಬಿಡುತ್ತೆ. ಸ್ಟಾರ್ಟರ್ಸು, ನೀರು ದೋಸೆ, ಆಮೇಲೆ ಮೇಯ್ನ್ಲಿ ಫಿಶ್ ಕರಿ, ಆ ಕರಾವಳಿ ಸ್ಟೈಲ್ ಫಿಶ್ ಕರಿ ಅಲ್ಟಿಮೇಟ್ ಆಗಿರುತ್ತೆ. ಟ್ರೈ ಮಾಡೋಣ, ವೇಟ್ ಮಾಡಿ. ಕುಲ್ಚಾ, ಬಟರ್ ಕುಲ್ಚಾ, ಬಟರ್ ಕುಲ್ಚಾ, ಇದು ಬಟರ್ ರೋಟಿ, ಇದು ಬಟರ್ ನಾನ್, ಬಟರ್ ಚಿಕನ್ ಮಸಾಲೆ. ಸೊ ಈ ಕಡೆ ಚಿಕನ್ನು ತೊಗೊಂಡಿದ್ದೀವಿ, ಈ ಕಡೆ ಫಿಶು ತೊಗೊಂಡಿದ್ದೀವಿ, ಈ ಕಡೆ ಮಂಗಳೂರು ಸ್ಟೈಲು, ಈ ಕಡೆ ನಾರ್ತ್ ಇಂಡಿಯನ್ ಸ್ಟೈಲು. ಸೊ ಎಲ್ಲ ಮಿಕ್ಸ್ಡಪ್ ಆಗಿರುತ್ತೆ ಸರ್. ಇದು ಅಥೆಂಟಿಕ್ ಹೈದ್ರಾಬಾದಿ ಬಿರಿಯಾನಿ. ಇಕ್ಕಿ ಸರ್, ಇಲ್ಲಿ ಇಕ್ಕಿ ಸೂಪರ್. ಇದರ ದಮ್ ಪ್ರಾಸೆಸ್ ನೋಡಿದೆ, ಸಾಕಾಗಿತ್ತು ಮಾತ್ರ. ಸೊ ಅದ್ರ ಸೈಡ್ಸ್ ಸರ್, ಇದು ರೈತಾ ಮತ್ತು ಶೇರ್ವಾ ಫ್ರೈ, ಫಿಶ್ ರೈಸ್, ರವಾ ಫ್ರೈ. ಸೊ ಇದು ನಿಮ್ಮ ಸ್ಪೆಷಲ್ ಫಿಶ್ ಥಾಲಿನಾ? ಫಿಶ್ ಥಾಲಿ. ಓಕೆ, ಏನೇನು ಬರುತ್ತೆ ಇದರಲ್ಲಿ? ನೀರು ದೋಸೆ, ಬಂಗಡ ರವಾ ಫ್ರೈ, ಕುಚಲಕ್ಕಿ, ಓಕೆ, ಬಾಯ್ಲ್ಡ್ ರೈಸ್ ಅಂತ, ಬಾಯ್ಲ್ಡ್ ರೈಸ್, ಹೌದು, ಫಿಶ್ ಕರಿ, ಇದು ರಸಮ್ಮು, ಇದು ಮಜ್ಜಿಗೆ, ಇದು ಫ್ರಾನ್ಸ್ ಚಟ್ನಿ. ಓಕೆ, ಆ್ಯಂಡ್ ಪಿಕಲು ಮತ್ತು ಒಂದು ಪಲ್ಯ ಬಂದ್ಬಿಡುತ್ತೆ. ಓಕೆ, ಸೊ ಇದು ಕಂಪ್ಲೀಟು ಒಂದು ಫಿಶ್ ಥಾಲಿ. ಆಲ್ ರೈಟ್ ಅಂತ ಸೊ ಟೇಬಲ್ ಪೂರ್ತಿ ಈ ಕಡೆ ಕರಾವಳಿ ಸ್ಟೈಲು, ಈ ಕಡೆ ನಾರ್ತ್ ಇಂಡಿಯನು, ಒಂದು ಮಿಕ್ಸ್ಡಪ್ ಆಗಿರೋ ಒಂದು ಕುಸಿನ್ ನಮ್ಮ ಮುಂದೆ ಇದೆ. ಸೊ ಇದರಲ್ಲಿ ಬಂದು ಏನೇನಿದೆ ಅಂತ ನಿಮಗೆ ಹೇಳ್ಬಿಡ್ತೀನಿ. ಸೊ ಇದು ಬಂದು ಇವರ ಫೇಮಸ್ ಈ ಒಂದು ಫಿಶ್ ಫ್ರೈ ಥಾಲಿ ಬರುತ್ತೆ. ಆಮೇಲೆ ಬ್ರೆಡ್ಸಲ್ಲಿ ಸ್ಟಾರ್ಟಿಂಗಲ್ಲಿ ಹೇಳಿರೋ ಹಾಗೆ ನಿಮಗೆ ಕುಲ್ಚಾ, ರೋಟಿ, ನಾನು, ಆಮೇಲೆ ಮೇಯ್ನ್ಲಿ ಸ್ಟಾರ್ಟರ್ಸಲ್ಲಿ ಇವರ ಈ ಒಂದು ಸ್ಟಾರ್ಟರ್ಸು, ಈ ಒಂದು ಫಿಶ್ ಫ್ರೈ ಇರಲಿ, ಅಂಜಲ್ ಫಿಶ್ ಫ್ರೈ, ಆಮೇಲೆ ಬಾಂಗಡೆ ಮಸಾಲೆ ಫ್ರೈ, ಆಮೇಲೆ ಪ್ರಾನ್ಸು, ಗೀ ರೋಸ್ಟು, ಆ್ಯಂಡ್ ಈ ಕಡೆ ಬಂದರೆ ನಿಮಗೆ ಚಿಕನ್ ಲಾಲಿಪಾಪ್ ಇದೆ, ಆ್ಯಂಡ್ ಇದು ಒಂದು ಚೀಸ್ ಕಾರ್ನ್ ಬಾಲ್ಸು. ಸೊ ಇವೆಲ್ಲ ಬಂದು ಸ್ಟಾರ್ಟರ್ಸು ತುಂಬ ಫೇಮಸ್ಸು. ಆ್ಯಂಡ್ ಅದನ್ನು ಬಿಟ್ಟರೆ ಸ್ಪೆಷಲಿ ಅಥೆಂಟಿಕ್ ಹೈದ್ರಾಬಾದಿ ಚಿಕನ್ ದಮ್ ಬಿರಿಯಾನಿ, ಆ್ಯಂಡ್ ಅದಕ್ಕೆ ಸೈಡ್ಸಾಗೆ ಆ ರೈತಾ ಇರುತ್ತೆ, ಆ ಶೇರ್ವಾ ಇರುತ್ತೆ. ಆ್ಯಂಡ್ ಈ ಕಡೆ ಈ ಒಂದು ರೋಟೀಸ್ಗೆಲ್ಲ ನಿಮಗೆ ತಕ್ಕಂಗೆ ಒಂದು ಕಾಂಬೋ ಇಕ್ಕವ್ರೆ, ಅದು ಬಂದು ಈ ಒಂದು ಚಿಕನ್ ಬಟರ್ ಮಸಾಲ. ಸೊ ಇದು ತುಂಬ ಸ್ಪೆಷಲು. ಅದನ್ನು ಫೈನಲಿ ಬಂದು ಡೆಸರ್ಟ್ಸ್ ಇದೆ, ಅದು ಫೈನಲ್ ಆಗಿ ಟ್ರೈ ಮಾಡೋಣ. ಫಸ್ಟ್ ಬಂದು ವಿಲ್ ಗೋ ವಿತ್ ಈ ಒಂದು ಪ್ರಾನ್ಸಿಂದನೇ ಹೋಗೋಣ. ಅದರ ಮೇಕಿಂಗ್ ನೋಡಿದೆ, ತುಂಬ ಸಖತ್ತಾಗಿತ್ತು. ಆ ಘೀ ಜೊತೆಗೆ ಅದರಲ್ಲಿ ಬರೋ ಅರೋಮಾನೇ ಚೆನ್ನಾಗಿತ್ತು ಆ ಕುಕ್ಕಿಂಗ್ ವೈಸಲ್ಲಿ. ಸೊ ಲೆಟ್ಸ್ ಗೋ, ಫಸ್ಟ್ ಒಂದು ಬೈಟ್ ಹೋಗೋಣ. ಮಿನ್ಸ್ತೈತೆ ಹಂಗೆ ಆ ಘೀಯಲ್ಲಿ. ಪಾ, ಆ ಘೀ ಬಾಯಿ ತುಂಬ ಫ್ಲೇವರು ಹಿಂಗೆ ಬಸ್ಟರ್ಡ್ ಆಗುತ್ತೆ. ಆ್ಯಂಡ್ ಮೇನ್ಲಿ ಪ್ರಾನ್ಸ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಸಕ್ಕತ್ತಾಗಿ ಬೆಂದಿದೆ. ಮೋಸ್ಟ್ಲಿ ಎಲ್ಲ ಕಡೆ ನೀವು ಈ ಚಿಕನ್ ಗೀ ರೋಸ್ಟು ಅದನ್ನು ಟ್ರೈ ಮಾಡಿರ್ತೀರ, ಬಟ್ ಇಲ್ಲಿ ಬಂದು ಸ್ಪೆಷಲಿ ಆ ಕರಾವಳಿದ ಅಥೆಂಟಿಕ್ ಟೇಸ್ಟ್ ಬರಬೇಕಂತ ಪ್ರಾನ್ಸು ತುಂಬ ಹೈಲೈಟ್ ಡಿಶ್ ಇವ್ರದ್ದು. ನೆಕ್ಸ್ಟ್ ಬಂದು ಅಂಜಲ್ ತವಾ ಫಿಶ್ ಫ್ರೈ ಇದೆ, ಅದನ್ನು ಟ್ರೈ ಮಾಡೋಣ. ಮೇಲೆ ಲೇಯರ್ ನೋಡ್ಬೋದು, ಸಖತ್ತು ಕ್ರಿಸ್ಪಿಯಾಗಿ. ಜಸ್ಟ್ ಯು ಕ್ಯಾನ್ ಸಿ ಹಿಯರ್, ವಾವ್, ಆ ಲೇಯರ್ ಹಂಗೆ ಬರ್ತೈತೆ. ಜಸ್ಟ್ ಯು ಕ್ಯಾನ್ ಸಿ ಆ ಥ್ರೆಡೆಡ್ ಪೀಸ್ ಥರ ಬಂದ್ಬಿಡುತ್ತೆ. ವಾವ್, ಆ ಫ್ರೆಶ್ಶು ಕ್ವಾಲಿಟಿ, ಅದ್ರ ಜೊತೆಗೆ ಲೈಟಾಗಿ ನಿಂಬೆ ನಿಂಡವ್ರೆ. ಸೊ ಆ ಅರೋಮಾ ಜೊತೆಗೆ ಆ ಟೇಸ್ಟ್ ಸಖತ್ತಾಗಿದೆ. ಆ ಲೈಟಾಗಿ ಹುಳಿಯಾಗೆ ಮತ್ತು ಆ ಮಸಾಲಿನ ಫ್ಲೇವರು, ಈ ಮೇಲೇನಿದೆಯಲ್ಲ ಮಸಾಲೆ, ಅದು ತುಂಬ ಸಖತ್ತಾಗಿದೆ. ಆ ಸ್ಮೋಕಿ ಟೆಕ್ಸ್ಚರ್ ಕೊಡುತ್ತೆ. ಆ್ಯಂಡ್ ಅದೇ ರೀತಿ ಆ ಮೀನಿನ ಸಾಫ್ಟ್ನೆಸ್ಸು ಭಾಳ ಅದ್ಭುತವಾಗಿದೆ. ದಿಸ್ ಇಸ್ ದಿ ಮಸ್ಟ್ ಟ್ರೈ ಒನ್ನು, ಬಂದರೆ ಟ್ರೈ ಮಾಡಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋ ಬರುತ್ತೆ. ಸೊ ಮೇನ್ಲಿ ಓನರ್ ಸರ್ ಅವರೇ ಬಂದು ಆ ಲ್ಯಾಂಗ್ವೇಜ್ ಅವ್ರ ಜೊತೆಗೇನೆ ರೆಸಿಪಿ ಜೊತೆ ಕಂಪ್ಲೀಟಾಗಿ ಒಂದು ವಿಡಿಯೋ ಮಾಡಿದ್ದೀನಿ, ಅದು ನೆಕ್ಸ್ಟ್ ಬರುತ್ತೆ. ಆ ವಿಡಿಯೋ ನೀವು ಖಂಡಿತ ನೋಡಲೇಬೇಕು. ಸೊ ನೆಕ್ಸ್ಟ್ ವಿ ಗೋನಾ ಟ್ರೈ ಇನ್ನೊಂದು ಸ್ಟಾರ್ಟರ್ ಮಿಕ್ಕಿದೆ ಇಲ್ಲಿ ಈ ಒಂದು ಫಿಶ್ಶು ಡಿಶಸ್ಸಿಂದ, ವಿಚ್ ಈಸ್ ಬಾಂಗ್ಡೆ ಮಸಾಲೆ ಫ್ರೈ ಇದೆ. ಈ ಫಿಶ್ಶು ಈ ಒಂದು ಲೇಯರ್ ನೀವೇನು ನೋಡ್ತಿದ್ದೀರಲ್ಲ, ಆ ವೈಟಿ ಲೇಯರು, ಸೊ ಈ ಥರ ಇದ್ದರೆ ಯು ಕ್ಯಾನ್ ಜಸ್ಟ್ ಅದನ್ನು ನೋಡಿದ್ರೇ ಗೊತ್ತಾಗ್ಬಿಡ್ಬೇಕು ನಿಮಗೆ ಆ ಫಿಶ್ಶು ಕ್ವಾಲಿಟಿ ಏನು ಫ್ರೆಶ್ ಆಗಿರುತ್ತೆ ಅಂತ. ಆ್ಯಂಡ್ ಇನ್ನೊಂದು ಸ್ಪೆಷಲಿ ಬಂದು ಇದರಲ್ಲಿ ನಿಮ್ಗೆ ಏನಾರ ಬ್ಲ್ಯಾಕ್ ಟೆಕ್ಸ್ಚರು ಅಥವಾ ಅಂದರೆ ಬ್ರೌನಿ ಆ ಥರ ಲೇಯರ್ ಇದ್ದರೆ ಆ ಮೀನು ಅನ್ನೋದು ಫ್ರೆಶ್ ಇಲ್ಲ. ಸೊ ಆ ಥರ ನೀವು ಈಸಿಯಾಗಿ ಕಂಡುಹಿಡಿಬೋದು. ಸೊ ಮಸಾಲೆ ಜೊತೆಗೆ ತೋರಿಸ್ತೀನಿ ರೀ. ಸಖತ್ತು ಟೆಂಡರ್ ಮೀಟ್ ಅಂತ ಕರಿತೀವಿ ಗೊತ್ತಾ, ಆ ಫಿಶಲ್ಲೇ ಆ ಒಂದು ಟೇಸ್ಟ್ ಬರುತ್ತೆ ನಿಮಗೆ. ಮೇನ್ಲಿ ಬಾಂಗ್ಡೆ ಮೀನಿಗೆ ಅಂತ ಒಂದು ಟೇಸ್ಟ್ ಅನ್ನೋದೊಂದು ಇದೆ ನಿಮಗೆ. ಅದು ಬೇರೆ ಮೀನಿಗೆ ಈಗ ಅಂಜಲ್ ತೊಗೊಂಡ್ರೆ ಅದರದ್ದೇ ಅಂತ ಒಂದು ಫ್ಲೇವರ್ ಇರುತ್ತೆ. ಆ ರೀತಿ ಮಾತ್ರ ಭಾಳ ಅದ್ಭುತವಾಗಿದೆ. ಮಸ್ತಾಗಿ ಟ್ರೈ ಮಾಡಿ. ಮೇನ್ಲಿ ಆ ಮಸಾಲೆ ಜೊತೆ ನೀವು ಮಿಕ್ಸ್ ಮಾಡಿ ಹೋಗಿ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಫಿಶ್ ಥಾಲಿ, ಸೊ ಅದರಲ್ಲಿ ಕುಚಲಕ್ಕಿ ಅಂತ ಕರೀತಾರೆ, ವಿಚ್ ಇಸ್ ಬಾಯ್ಲ್ಡ್ ರೈಸು. ಸೊ ಮೋಸ್ಟ್ಲಿ ಬಂದು ನೀವು ಮಂಗಳೂರು ಸೈಡು, ಆ ಕೇರಳ ಆ ಒಂದು ರೀಜನ್ ಎಲ್ಲ ಹೋದರೆ ನೀವು ಕರಾವಳಿ ಆ ಸೈಡು ಈ ಒಂದು ರೈಸ್ನ ಜಾಸ್ತಿ ಬಳಸ್ತಾರೆ. ಸೊ ಅದ್ರ ಪ್ರಕಾರ ಬಂದು ದಿಸ್ ಅಥೆಂಟಿಕ್ ಒನ್. ಸೊ ಚೆನ್ನಾಗಿ ಡಿಪ್ ಮಾಡಿ ನೀರು ದೋಸೆಗೂ ಆ ಫಿಶ್ ಕರಿಗೂ ಪಾಪ ಏನು ಟೇಸ್ಟ್ ಗುರುವೆ. ಈ ಫಿಶ್ ಕರಿಗೋಸ್ಕರನೇ ಇಲ್ಲಿ ಬರ್ಬೋದು. ಅದು ಹೆಂಗೆ ಎಕ್ಸ್ಪ್ಲೇನ್ ಮಾಡಲಿ ನಿಮಗೆ ಹೇಳಿ.
ಆ್ಯಂಡ್ ಇವ್ರದ್ದೇ ಒಂದು ಚಟ್ನಿ ಸಹ ಇರುತ್ತೆ. ಈ ಎಲ್ಲ ಕಡೆ ನೀವು ಹೋದರೆ ಈ ಫಿಶ್ ಥಾಲಿ ಜೊತೆಗೆ ಒಂದು ಚಟ್ನಿ ಅದೊಂದು ಕೊಡ್ತಾರೆ, ಅದು ಭಾಳ ಸ್ಪೆಷಲು. ಅದು ಲೈಟಾಗಿ ಖಾರ, ಹುಳಿ ಅಂಶ ಅವೆಲ್ಲ ಬರ್ತಿದೆ ಚಟ್ನಿಯಲ್ಲಿ. ಆ್ಯಂಡ್ ಈಗ ಲೈಟಾಗಿ ರೈಸ್ ಹಾಕ್ಕೊಂಡು ಕರಿ ಲೈಟಾಗಿ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಫಿಶ್ ಕರಿ ತುಂಬ ಚೆನ್ನಾಗಿದೆ. ಫಿಶ್ ಕರಿ ಮಸ್ತಾಗಿ ಟ್ರೈ ಮಾಡಿ, ಸಪ್ರೇಟಾಗೂ ಕೇಳಿ, ಅದೆಲ್ಲದಕ್ಕೂ ಸೆಟ್ ಆಗುತ್ತೆ. ರೈಸಿಗಿಂತ ಹಿಡಿದು ಅವರ ನೀರು ದೋಸೆ ಇರಲಿ, ಅದ್ಭುತ. ಆ್ಯಂಡ್ ಇನ್ನೊಂದು ಕಾಂಬೋ ಬಂತು, ನೀರು ದೋಸೆ ಜೊತೆ ಚಿಕನ್ ಗೀ ರೋಸ್ಟು ಅಥವಾ ಪ್ರಾನ್ಸ್ ಗೀ ರೋಸ್ಟ್ನ ನೆನೆಸ್ಕೊಂಡು ಲೈಟಾಗಿ ಒಂದು ಪೀಸ್ ಅದ್ರ ಮೇಲೆ ಇಕ್ಕೋದ್ರೆ ಕ್ರೇಜಿಯಾಗಿರುತ್ತೆ. ಆ ಕಾಂಬೋ ಟ್ರೈ ಮಾಡಿ ಬಂದರೆ ನೀವು. ಈ ರವೆ ಬಾಂಗ್ಡೆ ಫ್ರೈ, ಮೀನು ನೋಡಿ ಒಳಗಡೆ ಆ ಮಸಾಲೆ, ವಾವ್, ಆ ಮೇಲೆಲ್ಲ ಕ್ರಿಸ್ಪಿಯಾಗೆ ಆ್ಯಂಡ್ ಒಳಗಡೆ ಅಷ್ಟೇ ರೀತಿ ಸಾಫ್ಟಾಗಿರುತ್ತೆ ನಿಮಗೆ. ಓಹೋ, ಮೇಲೆ ಗರಿ ಗರಿಯಾಗಿ ಕರುಮ್ ಅನ್ಬೇಕು ಆ ರವೆ, ಆ ಫ್ರೈ ಮಾಡಿರೋದು. ಆ್ಯಂಡ್ ಒಳಗಡೆ ಅಷ್ಟೇ ಸಾಫ್ಟಾಗಿರೋ ಒಂದು ಫಿಶ್ ಮೀಟ್, ಡೀಪ್ಲಿ ಫ್ರೈಡು. ಎಲ್ಲ ಕಡೆ ಹೋದರೆ ನಿಮಗೆ ಇದನ್ನು ಕೊಡ್ತಾರೆ, ಯಾವುದಪ್ಪ ಅದು, ಸಿಲ್ವರ್ ಫಿಶ್, ಆ ಚಿಕ್ಕ ಬರುತ್ತಲ್ಲ ಅದನ್ನು ಕೊಡ್ತಾರೆ ರೈತ. ಇದು ರವೆ ಫ್ರೈ ಮಾಡಿ. ಇಲ್ಲಿ ಬಂದು ಒಂದು ಬಾಂಗ್ಡೆ ಮೀನೇ ಕೊಡ್ತಾರೆ ನಿಮಗೆ ಕಂಪ್ಲೀಟಾಗಿ ಅದನ್ನು ಈ ಒಂದು ಮೆಥಡಲ್ಲಿ. ಸುತ್ತಮುತ್ತ ಬಂದು ನಿಮಗೆ ಈ ಥರ ಒಂದು ಅಥೆಂಟಿಕ್ ಒಂದು ಏನು ಹೇಳೋದು, ಕರಾವಳಿ ಸ್ಟೈಲ್ ಒಂದು ಫಿಶ್ ಊಟ ನಿಮಗೆ ಸಿಗೋವಂಥ ಜಾಗ ಭಾಳ ಕಡಿಮೆ. ಸೊ ಒಂದು ಹುಡುಕ್ಬೇಕು, ನೀವು ಅಲ್ಲಲ್ಲಿ ಹೋಗಿ ಹುಡುಕ್ಬೇಕು, ಗಲ್ಲಿ ಹುಡುಗಿರುತ್ತೆ. ಬಟ್ ಒಂದು ಪರ್ಫೆಕ್ಟಾಗಿ ಒಂದು ಫ್ಯಾಮಿಲಿ ರೆಸ್ಟೋರೆಂಟ್ ನಿಮಗೆ, ಫೈನ್ ಡೈನ್ ರೆಸ್ಟೋರೆಂಟು ಅಷ್ಟು. ಹಾಗೆ ಲಾಲಿಪಾಪ್ ಇದೆ, ಅವೆಲ್ಲ ಟ್ರೈ ಮಾಡೋದು. ಇವೆಲ್ಲ ನಿಮಗೆ ನಾರ್ಮಲಾಗಿ ರೆಗ್ಯುಲರ್ ಸಿಗೋವಂಥ ಒಂದು ಡಿಶಸ್ಸು. ಬಟ್ ಇವೆಲ್ಲ ನಾವು ಸಪ್ರೇಟಾಗಿ ಏನು ತರಿಸಿದ್ನಲ್ಲ, ಈ ಫಿಶ್ ತಾಲಿಂದ ಹಿಡಿದು ಆಮೇಲೆ ಆ ಫಿಶ್ ಫ್ರೈ ಇರಲಿ, ಆಮೇಲೆ ಆ ಒಂದು ಅಂಜಲು, ಇವೆಲ್ಲ ಬಂದು ನಿಮಗೆ ಹೈಲೈಟರ್ ಆಗಿರೋ ಒಂದು ಡಿಶ್ಶು. ನಾನು ಎಷ್ಟು ನೋಡಿದ್ನೋ ಆದಷ್ಟು ಜನ ಬಂದು ಬಿರಿಯಾನಿ ತುಂಬ ಜನ ಟೇಸ್ಟ್ ಮಾಡಿದ್ರು ಇಲ್ಲಿ. ಸೊ ಅದ್ರಲ್ಲಿ ಗೊತ್ತಾಯಿತು ಇವರ ಬಿರಿಯಾನಿ ಯಾವ ರೇಂಜಿಗೆ ಇರುತ್ತೆ ಅಂತ. ಲೆಗ್ ಪೀಸ್ ಜೊತೆ ಕೊಟ್ಟವ್ರು ಗುರುವೆ. ಲೆಗ್ ಪೀಸ್ ತೊಗೊಂಡು ಹಾಗೆ ಇದ್ರ ಮೇಲೆ ಹಾಕ್ಕೊಳ್ಳೋಣ. ಕತ್ತು ಉದುರಿ ಆಗಿರೋ ರೈಸು ಜೊತೆಗೆ ಲೈಟಾಗಿ ಮಸಾಲೆ ಅಂಟಿರುತ್ತೆ. ಮೋಸ್ಟ್ಲಿ ನೀವು ಇಲ್ಲಿ ಬ್ಯಾಂಗ್ಳೂರಲ್ಲಿ ಹೋದರೆ ಅಥೆಂಟಿಕ್ ಹೈದರಾಬಾದಿ ಬಿರಿಯಾನಿ ಸಿಗುವಂಥ ಜಾಗ ಭಾಳ ಕಡಿಮೆ. ಅಂದರೆ ಒಂದೊಂದು ಕಡೆ ಮಸಾಲೆ ಜಾಸ್ತಿ ಆಗಿಬಿಡ್ತಾರೆ, ಒಂದೊಂದು ಕಡೆ ಮಸಾಲೆ ಕಡಿಮೆ ಇರುತ್ತೆ. ಬಟ್ ಇವ್ರು ಬಂದು ಅದನ್ನು ಬ್ಯಾಲೆನ್ಸ್ ಮಾಡೋರೆ. ಆ ಲೈಟ್ ಆಫ್ ಪಂಚ್ ಆಫ್ ಖಾರ ಬರುತ್ತೆ ನಿಮಗೆ ಆ ಬಿರಿಯಾನಿ ರೈಸಲ್ಲಿ. ಆ್ಯಂಡ್ ಅದೇ ಜೊತೆಗೆ ನೀವು ಆ ಮಸಾಲೆ ಮಿಕ್ಸ್ ಮಾಡಿ ತಿನ್ನಬೇಕು. ಸೊ ವೈಟ್ ರೈಸ್ ಸಪ್ರೇಟಾಗಿರುತ್ತೆ ಲೇಯರು, ಆ್ಯಂಡ್ ಮಸಾಲೆ ರೈಸ್ ಸಪ್ರೇಟಾಗಿರುತ್ತೆ. ಮಿಕ್ಸ್ ಮಾಡಿ ತಿಂದರೆ ಆ ಫೀಲ್ ಬರುತ್ತೆ ನಿಮಗೆ ಸಖತ್. ವಾವ್, ಮೀಟ್ ಮಾತ್ರ ಬೇರೆ ಲೆವೆಲಿಗೆ ಕುಕ್ ಆಗಿದೆ. ಆ ಬೋನೇ ಸಪ್ರೇಟಾಗಿ ಬಂದ್ಬಿಡುತ್ತೆ, ಆ ರೇಂಜ್. ಹೊಟ್ಟೆ ಬೇರೆ ಭಾರಿಯಾಗಿ ಅಷ್ಟಿತ್ತು, ಕಂಪ್ಲೀಟ್ ಫೀಸ್ಟ್ ಆಗಿದೆ ಇವತ್ತು. ಬಡ ಬೈಟ್ ಹೋಗೋಣ ಬನ್ನಿ. ನಾನ್ ಜೊತೆ ಒಂದು ಬೆಸ್ಟ್ ಕಾಂಬೋ ಅಂದ್ರೆ ಬಟರ್ ಚಿಕನು. ಬಟರ್ ಹಂಗೆ ಸ್ವಿಮ್ಮಿಂಗ್ ಮಾಡ್ತೈತೆ ಚಿಕನ್ ಮೇಲೆ. ಚೆನ್ನಾಗಿ ಪ್ರೆಸೆಂಟೇಷನ್ ಎಲ್ಲ ತುಂಬ ಭಾಳ ಚೆನ್ನಾಗಿತ್ತು, ಅದನ್ನು ಕೆಡಿಸ್ಬಿಟ್ಟೆ. ವಾವ್, ಲುಕ್ ಅಟ್ ದಿ ಕನ್ಸಿಸ್ಟೆನ್ಸಿ ಗೈಸ್. ಆ ಚಿಕನ್ ಪೀಸ್ ಇರಲಿ ಮತ್ತು ಆ ಕರಿ ಗ್ರೇವಿ ಪೀಸ್ ಮಾತ್ರ ತಗೊಂಡು ಫಸ್ಟ್ ಪೀಸೇ ಹೋಗ್ಬಿಡೋಣ ಡೈರೆಕ್ಟಾಗಿ ಒಂದು ಬೈಟು. ಓಹೋ, ನನಗೆ ಆ ಚಿಕನ್ ಏನು ಮೀಟ್ ಇದೆಯಲ್ಲ ಅದಕ್ಕಿಂತನೂ ಆ ಬಟರ್ ಅದು ಫ್ಲೇವರ್ ಜಾಸ್ತಿ ಬರ್ತೈತೆ. ಅಪ್ಪಪ್ಪ, ಕ್ಯಾ ಬಾತ್ ಹೈ, ಡಿಫ್ರೆಂಟ್ ಟೇಸ್ಟ್. ಫೈನಲ್ ಆಗಿ ಬಂದು ಎಳ್ನೀರು ಪಾಯಸ ಜೊತೆ ಔಟ್ ರೋಲ್ ಮೀಟ್ ಮಾಡ್ತಾ ಇದ್ದೀನಿ. ಆ ಎಳ್ನೀರು ಬಿಡ್ಸು ಗುರುವೆ. ಆ ಮೊಕ್ಕೊಡೋ ರೀತಿ ಸ್ವೀಟ್ ಇಲ್ಲ, ಅದರಲ್ಲಿ ಸ್ವೀಟ್ ಭಾಳ ಕಡಿಮೆ ಇದೆ, ತುಂಬ ಜನ ಇಷ್ಟಪಡ್ತಾರೆ. ಇನ್ನೊಂದು ಕಪ್ಪು ನೀವು ಹೋಗ್ಬೋದು, ಆ ಥರ ಒಂದು ರೇಂಜಲ್ಲಿದೆ. ಸೊ ಓವರಾಲ್ ಬಂದು ಇಲ್ಲಿನ ಈ ಒಂದು ಫಿಶು ಥಾಲಿ ಇರಲಿ, ಜೊತೆಗೆ ನೀವು ಅಲಾಕಟ್ಟೆ ಸ್ಟಾರ್ಟರ್ಸ್ ಏನು ತೊಗೊಳಲ್ಲ ಅವೆಲ್ಲ ಮಸ್ತಾಗಿ ಟ್ರೈ ಮಾಡಿ. ಅದರಲ್ಲೂ ಮೇಯ್ನ್ ಬಂದು ಇವರ ಕರಾವಳಿ ಸ್ಟೈಲಿನ ಒಂದು ಫಿಶ್ ಡಿಶಸ್ಸು. ಬೇಸಿಗಾಗಿ ಸ್ಟಾರ್ಟಿಂಗಲ್ಲಿ ನನಗೆ 3 ಸ್ಟಾರ್ಟರ್ ತೋರಿಸಿರ್ತೀನಿ. ಆ ಒಂದು ಅಂಜಲ್ ಫಿಶ್ ಫ್ರೈ, ಆಮೇಲೆ ಆ ಬಾಂಗ್ಡೆ ಮಸಾಲೆ, ಜೊತೆಗೆ ಬಂದು ಫೈನಲಿಗೆ ಈ ಒಂದು ಪ್ರಾನ್ಸ್ ಗೀ ರೋಸ್ಟು. ಸೊ ತುಂಬ ಕಡೆ ನಿಮಗೆ ಪ್ರಾನ್ಸ್ ಗೀ ರೋಸ್ಟು ಸಿಗಲ್ಲ, ಕಡಿಮೆನೇ. ಚಿಕನ್ ಗೀ ರೋಸ್ಟು ಸಿಗುತ್ತೆ, ಪ್ರಾನ್ಸ್ ಅನ್ನೋದು ತುಂಬ ಕಡಿಮೆ ಮಾಡ್ತಾರೆ. ಬಟ್ ಇಲ್ಲಿನ ಹೈಲೈಟೆಡೇ ನಿಮಗೆ
ಆ ಪ್ರಾನ್ಸ್ ಗೀ ರೋಸ್ಟ್. ಸೊ ಬಂದರೆ ಅದನ್ನ ಮಸ್ಟಾಗಿ ಟ್ರೈ ಮಾಡಿ. ಇಟ್ಸ್ ನಾಟ್ ಲೈಕ್ ನಿಮಗೆ ಬರೀ ಕರಾವಳಿ ಅಂದಷ್ಟೇ ನಿಮಗೆ ಬರೀ ಮೀನೇ ಸಿಗುತ್ತೆ ಅಂತಿಲ್ಲ, ಬಿರಿಯಾನಿನೂ ಸಿಗುತ್ತೆ, ಈ ಕಡೆ ರೋಟಿನೂ ಸಿಗುತ್ತೆ. ಓಕೆನಾ? ಸೊ ದಟ್ಸ್ ಇಟ್ ಗೈಸ್. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. IT ಕಾರ್ಪೊರೇಟ್ ಆಫೀಸರ್ಸ್ ಅಥವಾ ನೀವು ಎಂಪ್ಲಾಯೀಸ್ ಇದ್ದರೆ ನಿಮಗೆ 15% ಆಫ್ ಇದೆ, ಅದನ್ನು ಅಕ್ವೈರ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ರೆಸ್ಟೋರೆಂಟಲ್ಲಿ ಈ ಥರ ಒಂದು ಆಫರ್ ಯಾರೂ ಇಕ್ಕಲ್ಲ, ಇವ್ರು ಇಕ್ಕಿದ್ದಾರೆ. ಏನು ಸರ್ ID ಕಾರ್ಡ್ ತೋರಿಸ್ಬೇಕಾ? ಓಕೆ. ಸೊ ID ಸ್ಟೂಡೆಂಟ್ಗಳಿಗೂ ಇದೆಯಾ? ಅದು ಎಷ್ಟು % ಆಫು? ಸೇಮ್ 15%ನಾ? ಓಕೆ, ಕರೆಂಟು ಬಂತು. ಎಸ್, 15% ಆಫ್ ಫಾರ್ ಸ್ಟೂಡೆಂಟ್ಸ್ಗಳಿಗೂ ಇದೆ. ಅದೇ ರೀತಿ ಬಂದು ನಿಮಗೆ ಎಂಪ್ಲಾಯೀಸ್ಗೂ ಇದೆ, IT ಎಂಪ್ಲಾಯೀಸ್, ಕಾರ್ಪೊರೇಟ್ ಎಂಪ್ಲಾಯೀಸ್ಗೂ ಇದೆ. ಸೊ ಅದಕ್ಕೆ ಮೇನ್ ಬೇಕಾಗಿರೋದು ID ಕಾರ್ಡ್ ತೋರಿಸಿ ಆಫರ್ ಅವೈಲ್ ಮಾಡ್ಕೊಳ್ಳಿ. ಸೊ ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಬಾಯ್ ಫ್ರಮ್ ಶಾರುಖ್.